ಮಧ್ಯರಾತ್ರಿ, ತಣ್ಣನೆಯ ಗಾಳಿ. ಈ ರಾತ್ರಿಯಲ್ಲಿ ಒಂದು ರಹಸ್ಯ ಅಡಗಿತ್ತು. ಗಡಸು ಧ್ವನಿ, ಪಾದಗಳ ಗುರುತು, ಸತ್ಯ ಮತ್ತು ಭಯದ ಮಧ್ಯೆ ಸಿಕ್ಕಾಕೊಂಡಿರೋ ಮನುಷ್ಯ. ಒಬ್ಬ ತಾಯಿ ಮತ್ತೆ ಮಗಳು. ಕತೆಯ ಶುರು. ಕತೆನೇ ಹೇಳುತ್ತೆ ಒಂದು ರಹಸ್ಯ. ಮಧ್ಯರಾತ್ರಿ ರಾಗಿಣಿ ತನ್ನ ಕೆಲಸವನ್ನ ಮುಗಿಸ್ಕೊಂಡು ಸ್ಕೂಟಿಯಲ್ಲಿ ಮನೆಗೆ ಬರ್ತಾ ಇದ್ಲು. ಅವಳ ಮನೆ ಊರಿಂದ ಹೊರಗಡೆ ಇತ್ತು. ಮತ್ತೆ ರಸ್ತೆ ಖಾಲಿಯಾಗಿ ನಿರ್ಜನವಾಗಿತ್ತು. ಮತ್ತೆ ಅಲ್ಲಿ ತುಂಬಾ ಕಡಿಮೆ ಜನ ಓಡಾಡ್ತಾ ಇದ್ರು. ಅಚಾನಕ್ಕಾಗಿ ಅಲ್ಲಿ ಮಹಿಳೆಯೊಬ್ಬಳ ಕೂಗು ಕೇಳಿಸೋದಕ್ಕೆ ಶುರುವಾಯ್ತು. ರಾಗಿಣಿ ಹೆದರುಕೊಂಡು ಸ್ಕೂಟಿನ ಅಲ್ಲೇ ನಿಲ್ಸ್ತಾಳೆ. ಮತ್ತೆ 4 ಕಡೆ ಕಣ್ಣಾಡ್ಸ್ತಾಳೆ. ಆದ್ರೆ ಅಲ್ಲಿ ಯಾರು ಕೂಡ ಕಾಣಿಸಲ್ಲ. ಸ್ವಲ್ಪ ಅವಳು ಹಿಂದೆ ತಿರುಗಿ ನೋಡಿದಾಗ ಅವಳ ಕಣ್ಣಲ್ಲಿ ಭಯದ ಸಮುದ್ರ ಎದ್ದು ಕಾಣ್ತಾ ಇರುತ್ತೆ. ಭಯದಿಂದ ಅವಳು ಕೂಗೋದಿಕ್ ಶುರು ಮಾಡ್ತಾಳೆ. ಬೆಳಗಿನ ಸಮಯ. ಸುಹಾನಿ ತಿಂಡಿ ರೆಡಿ ಮಾಡ್ತಾ ಇರ್ತಾಳೆ. ಮತ್ತೆ ಅವಳು ಮಗಳನ್ನ ತಿಂಡಿಗೆ ಕರೀತಾಳೆ. ಆರ್ಯ, ತಿಂಡಿ ರೆಡಿ ಇದೆ, ಬಾ, ನಾನು ಆಫೀಸಿಗೆ ಹೊರಡ್ಬೇಕು. ಬಂದೆ ಅಮ್ಮ. ಆರ್ಯ ತಿಂಡಿ ತಿನ್ನೋದಕ್ಕೆ ಕುತ್ಕೋತಾಳೆ. ಮತ್ತೆ ಟಿವಿನ ಆನ್ ಮಾಡ್ತಾಳೆ. ಎಷ್ಟು ಟೈಮ್ ತಗೋತೀಯ ನೀನು ರೆಡಿ ಆಗೋದಿಕ್ಕೆ? ಮತ್ತೆ ಇವಾಗ ಟಿವಿ ನೋಡ್ತಾ ಇದೀಯಾ? ಟಿವಿಲಿ ಕಾಣೆಯಾಗಿರೋ ಹುಡುಗಿ ಬಗ್ಗೆ ವಿವರ ಬರ್ತಾ ಇರುತ್ತೆ. ಜೊತೆಗೆ ತುಂಬಾ ಹುಡುಗಿಯರು ಕಾಣೆಯಾಗಿರುವ ನ್ಯೂಸ್ ಕೂಡ ಬರ್ತಾ ಇರುತ್ತೆ. ಇವತ್ತು ನಿಮ್ಮ ಹೃದಯವನ್ನ ಭಾರ ಮಾಡುವಂತಹ ನ್ಯೂಸ್ ಇದೆ. ಜಿಯಾ ರೋಡ್ ಇಂದ ಕಾಣೆಯಾಗಿರುವಂತಹ ಮತ್ತೊಂದು ಹುಡುಗಿ. ನಿಮಗ್ ಗೊತ್ತೇ ಇದೆ, ಕಳೆದ ತಿಂಗಳಿನಿಂದ ಇದು ಕಾಣೆಯಾಗಿರುವ ಪಟ್ಟಿಯಲ್ಲಿ 12ನೇ ಕೇಸ್. ಪೊಲೀಸ್ ಪ್ರಶಾಸನ್ ಇದರ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆರ್ಯ ಇದನ್ನ ಕೇಳಿ ಗಾಬರಿ ಆಗ್ತಾಳೆ. ಅವಳ ಮುಖದಲ್ಲಿ ಚಿಂತೆ ಎದ್ದು ಕಾಣ್ತಾ ಇರುತ್ತೆ. ಸುಹಾನಿ ಇದನ್ನ ನೋಡಿ ಟಿವಿನ ಆಫ್ ಮಾಡ್ತಾಳೆ. ಅಮ್ಮ, ಇದೇನಾಗ್ತಾ ಇದೆ? ನನ್ಗಂತೂ ತುಂಬಾನೇ ಭಯ ಆಗ್ತಾ ಇದೆ. ಇಸ್ ಎವ್ರಿಥಿಂಗ್ ಆಲ್ ರೈಟ್? ಒಬ್ಳು ಪೊಲೀಸ್ ಆಫೀಸರ್ ಮಗಳಾಗಿ ನೀನ್ ಇಂಥ ವಿಷಯಕ್ಕೆಲ್ಲ ಹೆದರ್ಕೋತಿದೀಯಲ್ಲ, ನೀನ್ ಟೆನ್ಷನ್ನೇ ಮಾಡ್ಕೋಬೇಡ, ನಾನೆಲ್ಲ ಸರಿ ಮಾಡ್ತೀನಿ. ಐ ಲವ್ ಯು ಅಮ್ಮ. ನಡಿ, ನೀನ್ ತಿಂಡಿ ತಿನ್ನು, ನಾನ್ ರೆಡಿ ಆಗ್ತೀನಿ. ಹಾ, ಮತ್ತೆ ಇವತ್ತು ನಾನೇ ನಿನ್ನ ಕಾಲೇಜಿಗೆ ಡ್ರಾಪ್ ಮಾಡ್ತೀನಿ. ಇಷ್ಟು ಹೇಳಿ ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಅವಳಿಗೂ ಕೂಡ ತುಂಬಾನೇ ಗಾಬರಿ ಆಗಿತ್ತು. ಮತ್ತೆ ಅವಳು ಇದ್ರ ಬಗ್ಗೆನೇ ಯೋಚನೆ ಮಾಡೋದಿಕ್ಕೆ ಶುರು ಮಾಡಿದ್ಲು. ಸುಹಾನಿ ರೆಡಿಯಾಗಿ ತನ್ನ ಜೀಪ್ ಬಳಿ ನಿಂತ್ಕೊಂಡಿರ್ತಾಳೆ. ಆಗ ಅಲ್ಲಿಗೆ ಆರ್ಯ ಬರ್ತಾಳೆ. ಇಬ್ರು ಜೀಪ್ನಲ್ಲಿ ಕುತ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಸುಹಾನಿ ಮತ್ತೆ ಆರ್ಯ ಕಾರಲ್ಲಿ ಕುತ್ಕೊಂಡಿದ್ದಾರೆ. ಸುಹಾನಿ ನೋಡ್ತಾಳೆ, ಆರ್ಯ ಫೋನಲ್ಲಿ ಮುಳುಗೋಗಿರ್ತಾಳೆ. ಮತ್ತೆ ಅವಳ ಮಾತಿಗೆ ಯಾವುದೇ ಉತ್ತರನ ನೀಡ್ತಾ ಇರ್ಲಿಲ್ಲ. ಆರ್ಯ, ಏನಮ್ಮ, ವೈ ಆರ್ ಯು ಆಲ್ವೇಸ್ ಆನ್ ಯುವರ್ ಫೋನ್? ಪುಟ, ನೀನ್ ಇಡೀ ದಿನ ಫೋನನ್ನ ಯೂಸ್ ಮಾಡಬಾರ್ದು. ಅಮ್ಮ, ನಾನ್ ಅಪ್ಡೇಟ್ಸ್ನ ಚೆಕ್ ಮಾಡ್ತಾ ಇದ್ದೆ. ಐ ಆಮ್ ಸಾರಿ. ಸರಿ, ಇಟ್ಸ್ ಓಕೆ. ಒಂದ್ ವಿಷಯ ಹೇಳು. ನಿಮ್ ಕಾಲೇಜ್ ಹೊರಗಡೆ ಅನ್ಯೂಶಲ್ ತರ ಏನಾದ್ರೂ ಅನ್ಸಿದ್ಯಾ? ವಾಟ್ ಯು ಮೀನ್ ಅಮ್ಮ? ಅಂದ್ರೆ ಅಲ್ಲಿ ಯಾರಾದ್ರೂ ಓಡಾಡ್ತಾ ಇದ್ದಾರೆ ಸುಮ್ನೆ, ನಿನಗ ಆತರ ಯಾರಾದ್ರೂ ಕಾಣಿಸ್ತಾರ? ಇಲ್ಲ ಅಮ್ಮ, ಆತರ ನಾನೇನು ನೋಟಿಸ್ ಮಾಡಿಲ್ಲ. ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ನೀನು ಹುಷಾರಾಗಿರು, ಓಕೆ ಮಗಳೇ? ಆರ್ಯ ತಲೆ ಅಲ್ಲಾಡ್ಸಿ ಓಕೆ ಅಂತಾಳೆ. ಹಾಗೆ ಸ್ವಲ್ಪ ಹೊತ್ತಾದ್ಮೇಲೆ ಅವಳು ಕಾಲೇಜ್ ಹತ್ರ ಹೋಗ್ತಾಳೆ. ಸುಹಾನಿ ಮಗಳಿಗೆ ಬಾಯ್ ಹೇಳಿ ಅಲ್ಲಿಂದ ಹೋಗ್ತಾಳೆ. ಮತ್ತೆ ಆರ್ಯ ಕೂಡ ತಾಯಿಗೆ ಬಾಯ್ ಹೇಳಿ ಅಲ್ಲಿಂದ ಕಾಲೇಜ್ ಒಳಗಡೆ ಹೋಗ್ತಾಳೆ. ಅವಳು ಹೋಗೋದನ್ನ ನೋಡಿ ಸುಹಾನಿ ಅಲ್ಲಿಂದ ಹೊರಡ್ತಾಳೆ. ಸುಹಾನಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ. ಅಲ್ಲಿ ಚೀಫ್ ಇನ್ಸ್ಪೆಕ್ಟರ್ ವಿವೇಕ್ ನ ನೋಡ್ತಾಳೆ. ಸುಹಾನಿ ಅವನ್ ಕಡೆನೆ ಬರ್ತಾಳೆ ಮತ್ತೆ ಸೆಲ್ಯೂಟ್ ಮಾಡ್ತಾಳೆ. ಸರ್. ಸುಹಾನಿ, ನೈಸ್ ಟು ಮೀಟ್ ಯು. ಸುಹಾನಿ ಗರ್ವದಿಂದ ತಲೆ ಅಲ್ಲಾಡಿಸ್ತಾಳೆ. ಮತ್ತೆ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾಳೆ. ಲೆಟ್ಸ್ ಟಾಕ್ ವಿತ್ ಅ ಕಪ್ ಆಫ್ ಟೀ ಇನ್ಸೈಡ್. ಶೋರ್ ಸರ್. ಒಳಗ್ ಹೋಗ್ತಾ ಇದ್ದಾಗೆ ಸುಹಾನಿ ತನ್ನ ಕುರ್ಚಿಯಲ್ಲಿ ಕುತ್ಕೋತಾಳೆ. ಮತ್ತೆ ಇನ್ಸ್ಪೆಕ್ಟರ್ ವಿವೇಕ್ ಅವಳ ಎದುರಲ್ಲಿ ಕುತ್ಕೋತಾರೆ. ಮತ್ತೆ ಅವರಿಬ್ಬರ ಮುಂದೆ ಬಿಸಿ ಬಿಸಿಯಾದ ಟೀ ಇರುತ್ತೆ. ಹೇಳಿ ಸರ್. ನಾನ್ ನಿಮ್ಗೆ ಹೇಳುವಂತ ಅವಶ್ಯಕತೆ ಏನೂ ಇಲ್ಲ. ನಿಮ್ಗೆ ನಮ್ ಸ್ಟೇಟ್ ಬಗ್ಗೆ ಸರಿಯಾಗಿ ಎಲ್ಲ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಡು ಯು ಮೀನ್ ಆ ರಸ್ತೆಯಲ್ಲಿ ಹುಡುಗಿಯರು ಕಾಣೆ ಆಗ್ತಿದಾರಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಯು ಆರ್ ರೈಟ್. ಸುಹಾನಿ, ಆ ಕೇಸ್ನ ಇನ್ಸ್ಪೆಕ್ಟರ್ ರಾಜೀವ್ ಅವರು ಹ್ಯಾಂಡಲ್ ಮಾಡ್ತಾ ಇದ್ರು. ಆದ್ರೆ ಈಗ ಅವರು ನೋ ಮೋರ್. ಸೊ ನಾನ್ ಬಯಸ್ತೀನಿ ಈ ಕೇಸ್ನ ನೀನು ಟೇಕ್ ಓವರ್ ಮಾಡ್ಬೇಕು ಅಂತ. ನಾನು ಅವ್ರ ಬಗ್ಗೆ ಕೇಳಿ ತುಂಬಾ ಬೇಸರ ಆಯ್ತು. ಐ ಆಮ್ ಗ್ಲಾಡ್ ಟು ಟೇಕ್ ದಿಸ್ ಕೇಸ್ ಫಾರ್ವರ್ಡ್. ಕೇಸ್ನ ಎಲ್ಲಾ ಫೈಲು ಸಂಜೆ ನಿನಗೆ ಸಿಕ್ಬಿಡುತ್ತೆ, ಆಯ್ತಾ? ಐ ಹೋಪ್ ನೀನ್ ಇದನ್ನ ಬೇಗ ಮುಗಿಸ್ತಿ ಅಂತ ಅನ್ಕೊಂಡಿದ್ದೀನಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ತುಂಬಾನೇ ಪ್ರೆಷರ್ ಆಗ್ತಾ ಇದ್ದಾರೆ. ಯು ನೀಡ್ ಟು ಬಿ ಕ್ವಿಕ್. ಆನ್ ಇಟ್ ಸರ್. ಇನ್ಸ್ಪೆಕ್ಟರ್ ವಿವೇಕ್ ಅಲ್ಲಿಂದ ಎದ್ದು ಹೊರಟೋಗ್ತಾರೆ. ಮತ್ತೆ ಸುಹಾನಿ ಫೋನ್ ಮಾಡೋದಿಕ್ಕೆ ಶುರು ಮಾಡ್ತಾಳೆ. ಈ ಕಡೆ ಆರ್ಯ ಕಾಲೇಜಿನ ಇನ್ನೊಂದು ಗೇಟಿನಿಂದ ಹೊರಗ್ ಬರ್ತಾಳೆ. ಮತ್ತೆ ಅವಳು ರಿಕ್ಷಾದಲ್ಲಿ ಕುತ್ಕೋತಾಳೆ. ಬಂದಿರೋ ಫೋನನ್ನ ರಿಸೀವ್ ಮಾಡ್ತಾಳೆ. ಹಲೋ ಅಮ್ಮ, ಕಾಲೇಜ್ ಮುಗಿತಾ? ಎಸ್, ನಾನ್ ರಿಕ್ಷಾದಲ್ಲಿದ್ದೀನಿ. ಇನ್ ಸ್ವಲ್ಪ ಹೊತ್ತಲ್ಲಿ ಮನೆ ಹತ್ರ ಹೋಗ್ತೀನಿ. ಓಕೆ,
ಮನೆಗೆ ಹೋಗಿ ಫೋನ್ ಮಾಡು. ಮತ್ತೆ ಹಾ, ಸೇಫ್ ಆಗಿರು, ಡೋರ್ಸ್ ಲಾಕ್ ಮಾಡ್ಕೊಂಡು. ಎಸ್ ಅಮ್ಮ. ಆರ್ಯ ಫೋನ್ನ ಕಟ್ ಮಾಡ್ತಾಳೆ. ಸಂಜೆ ಆಗ್ತಾ ಇತ್ತು. ಒಂದು ಪಿನ್ ಬೋರ್ಡ್ ಅಲ್ಲಿ 4 ಜನ ಹುಡುಗಿಯರ ಫೋಟೋ ಇದೆ. ಅವರ ವಿವರಣೆಯ ಜೊತೆಗೆ ಒಂದು ಕೆಂಪು ದಾರದಿಂದ ಎಲ್ಲಾ ಪಿನ್ಗಳಿಗೂ ಕಟ್ಟಿರ್ತಾರೆ. ಸುಹಾನಿ ಅದನ್ನ ಗಮನ ಇಟ್ಟು ನೋಡ್ತಾ ಇರ್ತಾಳೆ. ಅವಳ ಹಿಂದೆ 2 ಪೊಲೀಸ್ ಅಧಿಕಾರಿಗಳು ಇರ್ತಾರೆ. ಪ್ಯಾಟ್ರನ್ ನೋಟಿಸ್ ಮಾಡಿದೀರಾ? ಹಿಂದೆ ಇದ್ದ ಇನ್ಸ್ಪೆಕ್ಟರ್ ಒಬ್ರ ಮುಖನ ಒಬ್ರು ನೋಡ್ಕೊತಾ ನಿಂತ್ಕೊಂಡ್ರು. ಮತ್ತೆ ಅವರಲ್ಲೊಬ್ರು ಮಾತಾಡ್ತಾರೆ. ಯಾವ ತರ ಪ್ಯಾಟ್ರನ್ ಮೇಡಮ್? ಸ್ಯಾಲ್ರಿ ಯಾಕೆ ತಗೋತೀರಾ ನೀವು? ಹಿಂದೆ ಇದ್ದ ಇನ್ಸ್ಪೆಕ್ಟರ್ ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಟ್ಟ. ಒಬ್ರನ್ನೊಬ್ರು ಮತ್ತೆ ನೋಡ್ಕೋತಾರೆ. ಇಲ್ಲಿವರೆಗೂ ಕಾಣೆಯಾಗಿರೋ ಹುಡುಗಿಯರು ಅವ್ರೆಲ್ರೂ ಕೂಡ ಪೊಲೀಸ್ ಆಫೀಸರ್ಸ್ ಮಕ್ಕಳು. ಶಾಲು ಇನ್ಸ್ಪೆಕ್ಟರ್ ಶವಾನ್ ಮಗಳು, ಪ್ರೇರಣಾ ಇನ್ಸ್ಪೆಕ್ಟರ್ ಶ್ರೀವಾತ್ಸವ್ ಮಗಳು, ಜ್ಯೋತಿ ಇನ್ಸ್ಪೆಕ್ಟರ್ ಶರ್ಮಾ ಅವ್ರ ಮಗಳು, ಮತ್ತೆ ರಾಗಿಣಿ ಇನ್ಸ್ಪೆಕ್ಟರ್ ಸಿಂಗ್ ಅವರ ಮಗಳು. ಆದ್ರೆ ಇದಕ್ಕೂ ನಮಗೂ ಏನ್ ಕನೆಕ್ಷನ್ ಮೇಡಮ್? ಎಲ್ಲ ಇನ್ಸ್ಪೆಕ್ಟರ್ ಬೇರೆ ಬೇರೆ ಊರ್ನವರು. ಅವ್ರಿಗೂ ಇವ್ರಿಗೂ ಏನ್ ಸಂಬಂಧ ಇರುತ್ತೆ ಹೇಳಿ? ಇದನ್ನೇ ನಾವು ಕಂಡಿಡಿಬೇಕು. ನಾಳೆ ಅಷ್ಟರಲ್ಲಿ ನನಗೆಲ್ಲಾ ಡೀಟೇಲ್ಸ್ ಬೇಕು. ಬೇಗ ಎಲ್ಲ ತಗೊಂಬನ್ನಿ. 2 ಇನ್ಸ್ಪೆಕ್ಟರ್ ಅಲ್ಲಿಂದ ಹೊರಟೋಗ್ತಾರೆ. ಆಗ ಸುಹಾನಿಗೆ ನೆನಪಾಗುತ್ತೆ, ಏನೋ ಮರ್ತಿದೀನಿ ಅಂತ. ಆರ್ಯ ಅವಳಿಗೆ ವಾಪಸ್ ಕಾಲ್ ಮಾಡಿರೋದಿಲ್ಲ. ಹೆದರ್ಕೊಂಡು ಅವಳಿಗೆ ಕಾಲ್ ಮಾಡ್ತಾಳೆ. ಆದ್ರೆ ಅವಳಿಗೆ ಕಾಲ್ ಕನೆಕ್ಟ್ ಆಗೋದಿಲ್ಲ. ಇದಾದ್ಮೇಲೆ ಸುಹಾನಿ ಟೈಮ್ ವೇಸ್ಟ್ ಮಾಡದೆ ಅಲ್ಲಿಂದ ಮನೆಗೆ ಹೊರಡ್ತಾಳೆ. ಮತ್ತೆ ಅವಳು ಮನೆ ಕಡೆಗೆ ಜೀಪನ್ನ ವೇಗವಾಗಿ ಓಡಿಸ್ಕೊಂಡು ಹೋಗ್ತಾಳೆ. ಸುಹಾನಿ 1 ನಿಮಿಷನೂ ಕೂಡ ವೇಸ್ಟ್ ಮಾಡೋದಿಲ್ಲ. ಅವಳು ಅವಸರದಲ್ಲಿರ್ತಾಳೆ. ಮುಖದಲ್ಲಿ ಬೆವರಿದೆ. ಡ್ರೈವ್ ಮಾಡ್ತಾ ಅವಳು ಮಿರರ್ ಅನ್ನ ನೋಡ್ತಾಳೆ. ಅವಳು ತನ್ನ ಜೀಪಿನ ಹಿಂದೆ ಒಬ್ಳು ಮಹಿಳೆ ಕೂತಿರೋದನ್ನ. ಸೀರೆ ಉಟ್ಕೊಂಡಿರ್ತಾಳೆ. ಅವಳ ಮುಖ ವಿಕೃತವಾಗಿರುತ್ತೆ. ಕಣ್ಣು ಕೆಂಪಾಗಿರುತ್ತೆ. ಅವಳು ಕೆಳಗಡೆ ನೋಡ್ತಾ ಇರ್ತಾಳೆ. ಸುಹಾನಿ ಅವಳನ್ನ ನೋಡ್ತಾ ಇದ್ದ ಹಾಗೆ ಆ ಹೆಂಗಸು ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರ್ತಾಳೆ. ಸುಹಾನಿ ಹೆದರ್ಕೊಂಡು ಪಕ್ಕಕ್ಕೆ ನೋಡ್ತಾಳೆ. ಮತ್ತೆ ಅವಳು ಹಿಂದಕ್ಕೆ ನೋಡ್ತಾಳೆ. ಅಲ್ಲಿ ಯಾರು ಇರೋದೇ ಇಲ್ಲ. ಮತ್ತೆ ಅವಳು ಮುಂದೆ ನೋಡಿದಾಗ ಆ ಹೆಂಗಸು ಅವಳ ಮುಂದೆ ನಿಂತಿರ್ತಾಳೆ. ಸುಹಾನಿಯ ಜೀಪು ಅವಳ ಮೇಲೆ ಹತ್ಕೊಂಡು ಹೋಗುತ್ತೆ. ಸುಹಾನಿ ಸಡನ್ ಆಗಿ ಬ್ರೇಕ್ ಹಾಕ್ತಾಳೆ. ಮತ್ತೆ ಹೊರಗ್ ಬಂದು ನೋಡ್ತಾಳೆ. ಅವಳು 4 ಕಡೆ ತಿರುಗಿ ನೋಡ್ತಾಳೆ. ಅವಳಿಗೆ ಏನು ಅರ್ಥನೇ ಆಗೋದಿಲ್ಲ. ಭಯದಿಂದ ಅವಳು ಮತ್ತೆ ಕಾರೊಳಗೆ ಕುತ್ಕೊಂಡು ಹೊರಡ್ತಾಳೆ. ಮತ್ತೆ ಅವಳು ಡ್ರೈವ್ ಮಾಡ್ತಾಳೆ. ಇಡೀ ರಾತ್ರಿ ಅವಳ ಗಮನ ಆ ದೃಶ್ಯದ ಮೇಲೆ ಇರುತ್ತೆ. ಅವಳಿಗೆ ಅನ್ಸ್ತಾ ಇರುತ್ತೆ ಆ ಮಹಿಳೆ ಅವಳಿಗೆ ಗೊತ್ತಿರೋವಳು ಅಂತ. ಸುಹಾನಿ ಮನೆಗ್ ಬರ್ತಾಳೆ. ಮತ್ತೆ ಕಾರಿಂದ ಇಳಿತಾ ಇದ್ದ ಹಾಗೆ ಆರ್ಯನ ಹುಡುಕ್ತಾಳೆ. ಅವಳು ಕೂಗ್ತಾಳೆ. ಆದ್ರೆ ಏನೂ ಉತ್ತರ ಬರೋದಿಲ್ಲ. ಆರ್ಯ, ಆರ್ಯ, ಆರ್ಯ! ಈ ಕೂಗನ್ನ ಕೇಳಿ ಆರ್ಯ ಪಕ್ಕದ ಮನೆಯವರ ಜೊತೆ ಓಡ್ ಬರ್ತಾಳೆ. ಸುಹಾನಿ ಅವಳನ್ನ ನೋಡ್ತಾ ಇದ್ದ ಹಾಗೆ ಅವಳ ಕಡೆ ಓಡ್ ಬರ್ತಾಳೆ. ಮತ್ತೆ ಅವಳನ್ನ ತಪ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಎಲ್ಲೋಗಿದ್ದೆ ನೀನು? ನಿನ್ ಫೋನ್ ಯಾಕೆ ಆಫ್ ಆಗಿತ್ತು? ಅಮ್ಮ, ನನ್ ಬ್ಯಾಗ್ ಕಳೆದೋಗಿತ್ತು. ನನ್ ಫೋನ್ ಮತ್ತೆ ಮನೆ ಕೀ ಅದ್ರೊಳಗೆ ಇತ್ತು. ನಾನ್ ನಿಮ್ಗೆ ಫೋನ್ ಮಾಡೋದಿಕ್ಕೆ ಪ್ರಯತ್ನ ಪಟ್ಟೆ, ಆದ್ರೆ ನೀವು ಫೋನೇ ಎತ್ತಿಲ್ಲ. ಸುಹಾನಿ ಟೆನ್ಷನ್ ಮಾಡ್ಕೊಂಡು ಫೋನ್ ನೋಡ್ತಾಳೆ. ಅಲ್ಲಿ ಅವ್ರ ನಂಬರಿಂದ ತುಂಬಾನೇ ಮಿಸ್ ಕಾಲ್ ಇರುತ್ತೆ. ಅವಾಗ ಅವಳಿಗೆ ಅರ್ಥ ಆಗುತ್ತೆ, ಇದೆಲ್ಲ ಕೂಡ ನಾನು ಜೀಪಿಂದ ಕೆಳಗಿಳಿದಾಗ ನಡೆದಿರಬಹುದು ಅಂತ. ಸುಹಾನಿ ಅವರಿಗೆ ಧನ್ಯವಾದ ಹೇಳ್ತಾಳೆ. ಮತ್ತೆ ಅವಳು ಆರ್ಯನ ಗಟ್ಟಿಯಾಗಿ ತಪ್ಕೊಂಡು ಮನೆ ಒಳಗಡೆ ಕರ್ಕೊಂಡೋಗ್ತಾಳೆ. ಮೇಲೆ ಚಂದ್ರ ನಿಧಾನವಾಗಿ ಮೋಡದ ಜೊತೆ ಹೋಗ್ತಾ ಇರ್ತಾನೆ. ಸುಹಾನಿ ಮಂಚದ ಮೇಲೆ ಯೋಚನೆ ಮಾಡ್ತಾ ಮಲ್ಕೊಂಡಿದ್ದಾಳೆ. ಅವಳ ಪಕ್ಕದಲ್ಲಿ ಆರ್ಯ ಕೂಡ ಮಲ್ಕೊಂಡಿದ್ದಾಳೆ. ಅವಳು ತುಂಬಾನೇ ಪ್ರಯತ್ನ ಪಟ್ಟು ಮಲ್ಗೋದಿಕ್ಕೆ ಕಣ್ಮುಚ್ತಾಳೆ. ಆಗ ಅವಳ ಫೋನ್ ರಿಂಗ್ ಆಗುತ್ತೆ. ಸ್ಕ್ರೀನ್ ಮೇಲೆ ಒಂದು ಅನ್ನೋನ್ ನಂಬರ್ ಡಿಸ್ಪ್ಲೇ ಆಗುತ್ತೆ. ಅವಳು ಫೋನ್ ತೆಗಿತಾಳೆ. ಹಲೋ, ಯಾರು? ಈ ಸಲ ನೀನು ಸಿಕ್ಬಿದ್ದೆ. ಕಾಲ್ ಇದ್ದಕ್ಕಿದ್ದಾಗೆ ಕಟ್ ಆಗುತ್ತೆ. ಅವಳು ಕಾಲ್ ಲಾಕ್ಸ್ ಅನ್ನ ಚೆಕ್ ಮಾಡ್ತಾಳೆ. ಮತ್ತೆ ಅವಳು ಅದೇ ನಂಬರ್ಗೆ ಕಾಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಇಲ್ಲಿ ಶಾಕಿಂಗ್ ವಿಷಯ ಏನಂದ್ರೆ ಆ ನಂಬರ್ ಅಲ್ಲಿಂದ ಮಾಯ ಆಗಿರುತ್ತೆ. ಸುಹಾನಿ ಹಿಂದೆ ತಿರುಗಿ ಆರ್ಯ ಕಡೆ ನೋಡ್ತಾಳೆ. ಆರ್ಯ ಡೀಪ್ ಆಗಿ ನಿದ್ರೆ ಮಾಡ್ತಾ ಇರ್ತಾಳೆ. ದಿನದ ಶುರು ಗೊಂದಲದಿಂದನೇ ಪ್ರಾರಂಭ ಆಗುತ್ತೆ. ಸುಹಾನಿ ಪೊಲೀಸ್ ಸ್ಟೇಷನ್ಗೆ ಬಂದು ಇನ್ಸ್ಪೆಕ್ಟರ್ಗೆ ಪ್ರಶ್ನೆ ಮಾಡ್ತಾಳೆ. ಫೈಲ್ಸ್ ರೆಡಿನಾ? ಹಾ ಮೇಡಮ್, ರೆಡಿ ಆಗಿದೆ. ಆ ಫೈಲ್ಸ್ ನ ವೇಗವಾಗಿ ತಗೋತಾಳೆ. ಮತ್ತೆ ಎಲ್ಲಾ ಪೊಲೀಸ್ನವರ ಬ್ಯಾಕ್ ಗ್ರೌಂಡ್ ನ ಓದ್ತಾಳೆ. ಫೈಲ್ ಓದ್ತಾ ಸುಹಾನಿ ಪ್ರಶ್ನೆನ ಕೇಳ್ತಾಳೆ. ಮೊದಲ ಕಿಡ್ನಾಪ್ ಯಾರ್ದಾಗಿತ್ತು? ರಾಗಿಣಿ. ಡಿಸ್ಟ್ರಿಕ್ಟ್? ರಾಂಪುರ. ಸುಹಾನಿ ಮೊದಲು ಯಾರು ಕಾಣೆಯಾಗಿದ್ರೋ ಅವರ ಡೀಟೇಲ್ ನ ಬರ್ಕೋತಾಳೆ. ಮೊದಲು ಕಿಡ್ನಾಪ್ ಆಗಿರೋದು ರಾಂಪುರದಲ್ಲಿ, ಇನ್ನೊಂದು ಔರಯ್ಯ, ಮೂರನೇದು ದೇವರ್ಯ, ಹಾಪುರ್. ನೀವು ಏನ್ ಹೇಳಕೊಟ್ಟಿದ್ದೀರಾ ಮೇಡಮ್? ಎಲ್ಲಾ ಡಿಸ್ಟ್ರಿಕ್ಟ್ ನ ಫಸ್ಟ್ ಲೆಟರ್ ನ ನೋಡಿ. RAD. ಮ್ಯಾಮ್, ಇದು ರಾದ್ ಅಂತ ಆಗುತ್ತಲ್ವಾ ಮೇಡಮ್? ರಾದ್ ಅಲ್ಲ,
ರಾಧಾ. ಮತ್ತೆ ಲಾಸ್ಟ್ ಲೆಟರ್? ಅದು ಬೇರೆ ಯಾರೂ ಅಲ್ಲ, ಆರ್ಯ. ಇಬ್ರು ಅಧಿಕಾರಿಗಳು ಶಾಕ್ ಆಗ್ತಾರೆ. ಆದ್ರೆ ಮೇಡಮ್, ನೀವಿಷ್ಟು ಕಾನ್ಫಿಡೆಂಟ್ ಅಲ್ಲಿ ಅದನ್ನ ಹೇಗ್ ಹೇಳಕ್ಕಾಗುತ್ತೆ? ನೀವಂತೂ ಇದನ್ನ ನಂಬಲ್ಲ, ಆದ್ರೆ ನಾನ್ ಅವಳನ್ನ ನೋಡಿದೀನಿ. ಸುಹಾನಿ ಮೇಲೆ ನೋಡ್ತಾಳೆ. ಅವಳ ಕಣ್ಣಲ್ಲಿ ಒಂದು ಗುರಿ ಇರುತ್ತೆ. ಮತ್ತೆ ಅವಳು ಒಂದು ಕಥೆಯನ್ನ ಹೇಳ್ತಾಳೆ. ಎಲ್ಲ ಸಾಕ್ಷಿ ಮತ್ತೆ ಆಧಾರಗಳನ್ನ ಪರಿಶೀಲಿಸಿದ ನಂತರ ಈ ನ್ಯಾಯಾಲಯ ಶ್ರೀ ಚಂದ್ರಶೇಖರ್ ಮಾತುಲ್ ಅವ್ರನ್ನ ನಿರಪರಾಧಿ ಎಂದು ಘೋಷಿಸಲಾಗುತ್ತೆ. ಜಡ್ ತಮ್ಮ ಅಂತಿಮ ತೀರ್ಪನ್ನ ನೀಡ್ತಾರೆ. MLA ಚಂದ್ರಶೇಖರ್ ಅವರು ತಮ್ಮ ಸಹೋದ್ಯೋಗಿ ಜೊತೆ ಇರ್ತಾರೆ. ಮತ್ತೆ ರಾಧಾಳ ಅಪ್ಪನ್ ಕಡೆ ನೋಡ್ತಾರೆ. ಮತ್ತೆ ಇನ್ಸ್ಪೆಕ್ಟರ್ ರಾಧಾ ಅವರ ತಂದೆಗೆ ನ್ಯಾಯಾಲಯಕ್ಕೆ ತೊಂದರೆ ಕೊಟ್ಟಿದ್ದಕ್ಕೋಸ್ಕರ, ತಪ್ಪು ಎವಿಡೆನ್ಸ್ ಕೊಟ್ಟು ಮಾನಹಾನಿ ಮಾಡಿದಕ್ಕೋಸ್ಕರ ನಾವು BNA ಸೆಕ್ಷನ್ 227, 228 ಮತ್ತೆ 35 ಆಕ್ಟ್ ನ ಪ್ರಕಾರ 6 ವರ್ಷ ಜೈಲು ಶಿಕ್ಷೆ ಮತ್ತು 3 ಲಕ್ಷ ದಂಡ ಕಟ್ಟಬೇಕು ಎಂದು ಘೋಷಣೆ ಮಾಡಲಾಗುತ್ತೆ. ರಾಧಾಳ ತಂದೆ ಬಿಕ್ಕಿ ಬಿಕ್ಕಿ ಅಳ್ತಾರೆ. ರಾಧಾ ನಮ್ಮ ಡಿಪಾರ್ಟ್ಮೆಂಟಿನ ನಿಷ್ಠಾವಂತ ಅಧಿಕಾರಿ. ಅವರು ಚಂದ್ರಶೇಖರ್ ಅವರ ವಿರುದ್ಧ ಧ್ವನಿ ಎತ್ತಿದ್ರು. ಅವರು 4 ಜನ ಇನ್ಸ್ಪೆಕ್ಟರ್ ಜೊತೆಗೆ ಸೇರ್ಕೊಂಡು ಅವಳನ್ನ ಸಾಯಿಸ್ಬಿಟ್ಟಿದ್ರು. ಅವರಿಗೆ ಶಿಕ್ಷೆ ಆಗಿದ್ರು ಕೂಡ ರಾಧಾಳಪ್ಪ ತುಂಬಾ ಕುಗ್ಗೋಗಿದ್ರು. ಅವರು ಕೂಡ ಜೈಲೊಳಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಆದ್ರೆ ಮ್ಯಾಮ್, ನಿಮ್ಮ ಮಗಳು? ಅವರು ಎಲ್ಲಾ ಎವಿಡೆನ್ಸ್ ನ ಹಾಳ್ ಮಾಡಿದ್ದಾರೆ. ನನ್ನಿಂದ ಏನೂ ಮಾಡಕ್ಕಾಗ್ತಿರ್ಲಿಲ್ಲ. ನನಗ್ ಮನ್ಸಿಲ್ಲ ಅಂದ್ರೂ ಕೂಡ ಆ ಫೈಲನ್ನ ಕ್ಲೋಸ್ ಮಾಡ್ಬೇಕಾಯ್ತು. ಆದ್ರೆ ಮ್ಯಾಮ್, ಇದ್ರಲ್ಲಿ ಆ ಹುಡುಗಿರ ತಪ್ಪೇನಿದೆ ಹೇಳಿ? ಶಿಕ್ಷೆ ಅಂತೂ ಆ ಇನ್ಸ್ಪೆಕ್ಟರ್ ಮತ್ತೆ ಮಾತುರ್ ಅವ್ರಿಗೆ ಆಗ್ಬೇಕಲ್ವಾ? ರಾಧಾ ಅದನ್ನೆಲ್ಲ ಒಪ್ಕೊಳ್ಳೋದಿಲ್ಲ. ಅವಳಿಗೆ ಪ್ರಾಣ ಅಲ್ಲ, ಸೇಡ್ ತೀರ್ಸ್ಕೊತಾ ಇದ್ದಾಳ ಅವಳು ಅದಕ್ಕೆ ಅನ್ಸುತ್ತೆ ನನ್ನನ್ನ ಭೇಟಿಯಾಗಿದ್ದು. ನಾನು ಅವಳತ್ರ ಹೋಗ್ಬೇಕು. ಅವಳತ್ತ ಅಂತ ಅಂದ್ರೆ? ಸುಹಾನಿ ಇಬ್ರು ಇನ್ಸ್ಪೆಕ್ಟರ್ ಜೊತೆ ಹೈವೇ ಬಳಿ ಹೋದ್ಲು. ಒಂದು ರಸ್ತೆ ಬದಿಯ ಕಲ್ಲಿನ ಮೇಲೆ ರಾಂಪುರ ಅಂತ ಬರ್ದಿತ್ತು. ಒಬ್ಬ ಇನ್ಸ್ಪೆಕ್ಟರ್ ಗಾಡಿ ಓಡಿಸ್ತಾ ಇದ್ದ. ಸುಹಾನಿ ಫ್ರಂಟ್ ಪ್ಯಾಸೆಂಜರ್ ಸೀಟ್ ನಲ್ಲಿ ಕುತ್ಕೊಂಡಿದ್ಲು. ಆಗ ಅವಳ ಫೋನ್ ರಿಂಗ್ ಆಯ್ತು. ಮತ್ತೆ ಅವಳು ಕಾಲ್ ತಗೋತಾಳೆ. ಸುಹಾನಿ, ಆರ್ಯ ಮನೇಲಿಲ್ಲ. ಏನು? ಹೇಗೆ? ಗೊತ್ತಿಲ್ಲ, ನಾನು ಅವಳನ್ನ ನೋಡೋದಿಕ್ಕಂತಾನೆ ಬಂದಿದ್ದೆ. ಸುಹಾನಿ ಫೋನ್ ಕಟ್ ಮಾಡ್ತಾಳೆ. ಬೇಗ ಹೋಗಿ, ಇಲ್ಲ ಅಂದ್ರೆ ಲೇಟ್ ಆಗುತ್ತೆ. ಅವರೊಂದು ಹಳೆಯ ಒಡೆದೋಗಿರೋ ಮನೆಯ ಮುಂದೆ ಬರ್ತಾರೆ. ಸುಹಾನಿ ಇಬ್ರು ಇನ್ಸ್ಪೆಕ್ಟರ್ ಜೊತೆ ಜೀಪಿಂದ ಇಳಿತಾಳೆ. ಮತ್ತೆ ಅವಳು ಮನೆ ಒಳಗಡೆ ಹೋಗ್ತಾಳೆ. ಒಳಗಿನ ದೃಶ್ಯ ಭಯಂಕರವಾಗಿತ್ತು. ಎಲ್ಲಾ ಹುಡುಗಿಯರು ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದಿದ್ರು. ರಾಧಾಳ ಆತ್ಮ ಅವರ ಮೇಲೆ ನೆರಳಿನಂತೆ ಹಾರಾಡ್ತಾ ಇತ್ತು. ಇಬ್ರು ಇನ್ಸ್ಪೆಕ್ಟರ್ ಹೆದರ್ಕೊಂಡು ಅಲ್ಲಿಂದ ಓಡ್ ಹೋಗ್ತಾ ಇದ್ರು. ಆದ್ರೆ ಸುಹಾನಿ ಅವ್ರನ್ನ ಗುರಾಯಿಸ್ಕೊಂಡು ನೋಡ್ತಾ ಹೇಳ್ತಾಳೆ, ರಾಧಾ, ನನಗ್ ಗೊತ್ತಿದೆ ನಿನಗೆ ಅನ್ಯಾಯ ಆಗಿದೆ ಅಂತ. ಆದ್ರೆ ಅದ್ರ ಬದಲಾಗಿ ಇವ್ರಿಗೆ ಶಿಕ್ಷೆ ಕೊಡೋದು ತಪ್ಪು. ಎಲ್ಲಿ ಹೋಗಿತ್ತು ನಿನ್ನ ತಾಕತ್ತು, ನಿನ್ನ ಕೋಪ? ನನ್ ಜೊತೆ ಇಷ್ಟು ಕೆಟ್ಟದ್ದು ನಡೆದಾಗ ನೀನು ಇದಕ್ಕೋಸ್ಕರ ಸುಮ್ನೆ ಇದ್ದೆ ಅಲ್ವಾ? ಯಾಕಂದ್ರೆ ನಾನು ನಿಮ್ಮವಳಾಗಿರ್ಲಿಲ್ಲ, ಅದಕ್ಕೆ ನೀನು ಮೌನವಾಗಿದ್ದೆ. ಎಲ್ಲರೂ ಕೂಡ ಮೌನವಾಗಿದ್ರು. ನೀವೆಲ್ಲರೂ ಸೇರ್ಕೊಂಡು ನನ್ನ ವಯಸ್ಸಾದ ತಂದೆಯನ್ನ ನನ್ನಿಂದ ಕಸಿದುಕೊಂಡ್ರಿ. ಅವರನ್ನ ಸುಳ್ಳು ಆರೋಪಗಳಲ್ಲಿ ಸಿಕ್ಸಿ ಸಾಯಿಸಿದ್ರಿ. ಇನ್ ಮುಂದೆ ಹಾಗೆ ನಡೆಯಲ್ಲ. ರಕ್ತದ ಪ್ರತಿಕಾರವನ್ನ ರಕ್ತದಿಂದಲೇ ತೆಗಿತೀನಿ. ಹುಚ್ಚಿ ತರ ಮಾತಾಡ್ಬೇಡ ರಾಧಾ. ನೀನು ಕೂಡ ಒಬ್ಬ ಪೊಲೀಸ್ ಆಫೀಸರ್ ಆಗಿದ್ದೆ ಅಲ್ವಾ? ನಾವ್ ಈ ಭೂಮಿನ ತಾಯಿ ತರ ಅನ್ಕೊಂಡು ಮಾತ್ ಕೊಟ್ಟಿದ್ವಿ. ನಾವ್ ಈ ದೇಶಕ್ಕೆ ನಿಸ್ವಾರ್ಥದಿಂದ ಸೇವೆ ಮಾಡ್ತೀವಿ ಅಂತ. ನಾನು ಈ ಕಾನೂನು ಮತ್ತೆ ಬಂಧನಗಳಿಂದ ಮುಕ್ತಳಾಗಿದ್ದೇನೆ. ನಾನು ಅವರನ್ನೆಲ್ಲ ಹಾಗೆ ಸಾಯಿಸ್ತೀನಿ. ಅವರಿಗೆ ಅವರೇ ಶಿಕ್ಷೆಯನ್ನ ಕೊಟ್ಕೊಂಡ ಹಾಗೆ. ಶಿಕ್ಷೆ ಆಗುತ್ತೆ ರಾಧಾ, ಆದ್ರೆ ಇವ್ರಿಗಲ್ಲ. ಶಿಕ್ಷೆ ಆಗೋರಿಗಾಗ್ಬೇಕು. ನಾನ್ ನಿನಗೆ ಮಾತ್ ಕೊಡ್ತೀನಿ, ಅವರಿಗೆ ಖಂಡಿತ ಶಿಕ್ಷೆ ಸಿಕ್ಕೇ ಸಿಗುತ್ತೆ. ಸುಹಾನಿಯ ಮುಖದಲ್ಲಿ ಗೆಲುವು ಮತ್ತೆ ರೋಷ ತುಂಬಿಕೊಂಡಿತ್ತು. ಮರುದಿನ ಸುಹಾನಿ ಆರ್ಯಾಳ ಜೊತೆ ಟೇಬಲ್ ಮುಂದೆ ಕುತ್ಕೊಂಡಿದ್ದಾಳೆ. ಆರ್ಯಾಳ ತಲೆಯಲ್ಲಿ ಬ್ಯಾಂಡೇಜ್ ಇದೆ. ಅಮ್ಮ, ನೀನ್ ಸೂಪರ್ ಹೀರೋ. ಐ ಲವ್ ಯು. ಲವ್ ಯು ಟೂ ಮಗಳೇ. ಅಮ್ಮ, ನಾವೆಲ್ಲರೂ ನಿಮಗ್ ಹೇಗ್ ಸಿಕ್ಕಿದ್ವಿ? ಈ ಚಂದ್ರಶೇಖರ್ ಸ್ಟೋರಿ ಏನು? ಸುಹಾನಿ ಅವಳನ್ನ ತಪ್ಕೊಂಡು ಮೇಲ್ ನೋಡ್ತಾಳೆ. ಮತ್ತೆ ಅವಳು ಜೋರಾಗಿ ಉಸಿರೆಳ್ಕೋತಾಳೆ. ರಾಜ್ಯದ ಪ್ರಸಿದ್ಧ ಶಾಸಕರು ಚಂದ್ರಶೇಖರ್ ಸಮಿತ್ ಮತ್ತು ರಾಜ್ಯದ 4 ಜನ ಪೊಲೀಸ್ ಅಧಿಕಾರಿಗಳು ತಮ್ಮ ತಮ್ಮ ಮನೆಯಿಂದ ರಹಸ್ಯಮಯವಾಗಿ ಕಾಣೆಯಾಗಿದ್ದಾರೆ. ಇಡೀ ರಾಜ್ಯದಲ್ಲೆಲ್ಲ ಒಂದೇ ಸುದ್ದಿ. ಕಾಣೆಯಾದ 4 ಜನ ಹುಡುಗಿಯರು ಅವರವರ ಮನೆಗೆ ಸುರಕ್ಷಿತವಾಗಿ ಹಿಂತಿರುಗಿದ್ದಾರೆ. ಪೊಲೀಸ್ ಆಡಳಿತವು ಸಂಪೂರ್ಣ ಪ್ರಕರಣವನ್ನು ಗಂಭೀರವಾಗಿ ತನಿಖೆ ಮಾಡುತ್ತಿದೆ. ಸುಹಾನಿ ಆ ಕಟುಕರನ್ನ ಅವ್ರು ಎಲ್ಲಿರ್ಬೇಕೋ ಅಲ್ಲಿಗೆ ಕಳಿಸಿರ್ತಾಳೆ. ಚಂದ್ರಶೇಖರ್ ಮತ್ತೆ 4 ಪೊಲೀಸ್ ಅಧಿಕಾರಿಗಳ ಜೊತೆ ನೆಲದ ಮೇಲೆ ಕುತ್ಕೊಂಡಿದ್ದಾರೆ. ಎಲ್ರನ್ನೂ ಕೂಡ ದಾರದಿಂದ ಕಟ್ಟಲಾಗಿದೆ. ಅಲ್ಲಿ ಡೋರ್ ಓಪನ್ ಆಗುತ್ತೆ. ರಾಧಾ ಅವ್ರ ಮುಂದೆ ಬರ್ತಾಳೆ.
ಎಲ್ರೂ ಅವಳನ್ನ ನೋಡ್ತಿದ್ದಾಗೆ ಜೋರಾಗಿ ಕಿರ್ಚ್ಕೋತಾರೆ. ರಾಧಾ ಅವ್ರ ಕಡೆನೆ ವೇಗವಾಗಿ ಬರ್ತಾಳೆ ಮತ್ತೆ ಅವಳು ತನ್ನ ಸೇಡನ್ನ ತೀರ್ಸ್ಕೋತಾಳೆ.